ಸಭೆ ಆಗಿದೆ ಸರ್ ಬೆಳಗಾವಿ. ಗುಪ್ತಲ್ಲಿ ಏನು ಓಪನ್ ಸಭೆನೇ ಆಗೈತೆ. ಹಾಂ, ಇದ್ರ ಬಗ್ಗೆ ಪಕ್ಷದ ಒಳ ಕೂತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ. ಯತ್ನಾಳ್ ಅವರಾಗಲಿ ಅಥವಾ ಜಾರಕಿಹೊಳಿ ಅವರಾಗಲಿ ಉಳಿದವ್ರು ಸಿದ್ದೇಶ್ವರು ಇವರು ಏನೇನು ಇಶ್ಯೂ ಅದಾವಲ್ಲ, ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಇಲ್ಲಿ ಟಿ ವಿ ಒಳಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ. ಪ್ರತಾಪ್ ಇದ್ದೇ ಹೇಳ್ತೀರಿ, ಅವರು ಯಾವುದೇ ರೀತಿಯಾಗಿ ಆ ರೀತಿ ಹೊಂದಾಣಿಕೆನೇ ಇಲ್ಲ ಸರ್. ಈಗ ರಾಜ್ಯ ನಾಯಕರು ಒಪ್ಕೋತಾ ಇಲ್ಲ, ನಿಮ್ಮ ಬಿ ಜೆ ಪಿಯಲ್ಲೂ ಕೂಡ ಸರಿ ಇಲ್ಲ. ಹಾಗಿಲ್ಲ, ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದೇ ಇರ್ತಾವೆ. ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ. ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು, ಹೆಚ್ಚು ವೈಡರ್ ಡಿಸ್ಕಷನ್ ಆಗ್ಬೇಕು ಈ ರೀತಿ. ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ. ಇಲ್ಲಿ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಸರಿ ಅನ್ಸುತ್ತೆ ಸರ್ ನಿಮಗೆ? ಯಾವುದೋ ವಿಚಾರ ಅಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ, ಒಳಗೆ ಅದೇನಿದ್ರು ಪಕ್ಷದ ನಾಲ್ಕು ಭಾಗದೊಳಗೆ ಮಾತಾಡ್ಬೇಕು. ಅಲ್ಲ ಸರ್, ಈಗ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ವಿಜಯೇಂದ್ರ ಬಿಜೆಪಿಗೆ ಅಧ್ಯಕ್ಷ ಆಗಕ್ಕೆ ಅವರು ಅಲ್ಲ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಯಾಕಂದ್ರೆ ಎರಡೆರಡು ಗುಂಪುಗಳಾಗಿದಾವಂತ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಏನೇ ಇದ್ರು ಪಕ್ಷದ ಏನೇ ವಿಷಯ ಇದ್ರೂ ಕೂಡ ನಾವು ಪಕ್ಷದ ಚೌಕಟ್ಟಿನೊಳಗೆ ಮಾತಾಡ್ಬೇಕಾಗ್ತದೆ. ಎಲ್ಲ ನಾಯಕರು ಒಂದಾದ್ರೆ ಒಂದು ಹೋರಾಟಕ್ಕೆ ಒಂದು ಇದು ಇರ್ತೈತಂತ, ಒಂದು ಏನಾದರೂ ಒಂದು ಕಳೆ ಇರ್ತಕ್ಕಂಥ. ಬಟ್ ಅದಕ್ಕೆ ಎರಡೆರಡು ಭಾಗ ಆಗಿರೋದ್ರಿಂದ ಬಿಜೆಪಿಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ. ಏನೈತೆ ಅದನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ ಪಕ್ಷದ ಭಾಗನೊಳಗೆ ಒಳಗೆ ಡಿಸ್ಕಷನ್ ಮಾಡಿ ಬಗೆಹರಿಸೋಕೆ ಪ್ರಯತ್ನ. ನಾವು ಭಾಗವಹಿಸ್ತೀವಿ ಸರ್ ರ್ಯಾಲಿಗೆ? ನಾವು ಯಾವುದು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಕರೆದಿದ್ದಾರಲ್ಲ, ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡೇನಿ. ಇವೆಲ್ಲ ಐತಲ್ರಿ ನಿಮ್ಮ ಡಿಸ್ಕಷನ್ ಮಾಡೋದಲ್ಲ. ಇಲ್ಲಿ ಪಕ್ಷ ಸಂಘಟನೆ ಇರ್ಬೋದು ಸರ್, ಪಾದಯಾತ್ರೆ ಈಗ ಉತ್ತರ ಕರ್ನಾಟಕದ ವಿಚಾರ ನಾವು ಕೂಡ ನಾವು ಏನೇ ಇದ್ರು ನಾನು ಪಕ್ಷದ ಹೋಗಿ ಮಾತಾಡ್ತೇನೆ. ನನಗಿಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಸರ್. ಇದು ಬಿಜೆಪಿಯಲ್ಲಿ ಪದೇ ಪದೇ ಆಗ್ತಾ ಇದೆ ಅಂತ ಈ ರೀತಿ ಪಕ್ಷ ಅಂತ ಎಲ್ಲ ಪಕ್ಷದಾಗೂ ಇದ್ದಾವೆ, ಎಲ್ಲ ಪಕ್ಷದಾಗೂ ಹೆಚ್ಚು ಕಡಿಮೆ ಇದ್ದಾವೆ. ಕಾಂಗ್ರೆಸ್ದಾಗ ನೀವು ನೋಡ್ತಿರಲ್ಲ, ಒಂದಿನ ಸತೀಶ್ ಜಾರಕಿಹೊಳಿ ಅವರ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದು ದಿನ ಪರಮೇಶ್ವರ್ ಯಾಕೆ ಆಗಬಾರ್ದು ಅಂತ ಐತಿ. ಆಮೇಲೆ ಈಗ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು ಸರ್. ಈ ಮೂಡಾ ವಿರುದ್ಧ ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ಹೋರಾಟ ಹೆಂಗಿರುತ್ತೆ? ಮೂಡಾ ವಿರುದ್ಧ ಈಗ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ. ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ. ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ, ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂತೇಳಿ. ಹಾಗಾಗಿ ಅದ್ರ ಪ್ರಕಾರ ಅವ್ರು ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ. ಕಾಂಗ್ರೆಸ್ ಕೂಡ ಅವ್ರ ವಿರುದ್ಧವಾಗಿ ಹೋಗ್ತಾ ಇದೆ ಸರ್, ದಿನನಿತ್ಯ ಪ್ರತಿಭಟನೆಗಳಾಗ್ತಿದೆ ರಾಜ್ಯಾದ್ಯಂತ ರಾಜ್ಯಪಾಲರ ನಡೆಗೆ. ನೋಡ್ರಿ, ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ, ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ, ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದ್ರು. ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವ್ರು ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸು ಮಂದಿಗೊಂದು ರೂಲ್ಸ್ ಅಂತಂದ್ರೆ ಹೆಂಗೆ ಆಕೈತಿ? ಸಭೆ ಆಗಿದೆ ಸರ್, ಗುಪ್ತಲ್ಲಿ ಏನು ಓಪನ್ ಸಭೆನೇ ಆಗೈತೆ. ಹಾಂ, ಇದ್ರ ಬಗ್ಗೆ ಪಕ್ಷದ ಒಳ ಕೂತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ. ಯತ್ನಾಳ್ ಅವರಾಗಲಿ ಅಥವಾ ಜಾರಕಿಹೊಳಿ ಅವರಾಗಲಿ ಉಳಿದವ್ರು ಸಿದ್ದೇಶ್ವರು ಇವರು ಏನೇನು ಇಶ್ಯೂ ಅದಾವಲ್ಲ, ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಇಲ್ಲಿ ಟಿ ವಿ ಒಳಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ. ಪ್ರತಾಪ್ ಇದ್ದೇ ಹೇಳ್ತೀರಿ, ಅವರು ಯಾವುದೇ ರೀತಿಯಾಗಿ ಆ ರೀತಿ ಹೊಂದಾಣಿಕೆನೇ ಇಲ್ಲ ಸರ್. ಈಗ ರಾಜ್ಯ ನಾಯಕರು ಒಪ್ಕೋತಾ ಇಲ್ಲ, ನಿಮ್ಮ ಬಿ ಜೆ ಪಿಯಲ್ಲೂ ಕೂಡ ಸರಿ ಇಲ್ಲ. ಹಾಗಿಲ್ಲ, ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದೇ ಇರ್ತಾವೆ. ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ. ಯಾಕಂದ್ರೆ ಡಿಸ್ಕಷನ್ ಆಗ್ಬೇಕು, ಹೆಚ್ಚು ವೈಡರ್ ಡಿಸ್ಕಷನ್ ಆಗ್ಬೇಕು ಈ ರೀತಿ. ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ. ಇಲ್ಲಿ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲವೂ ಸರಿ ಇಲ್ಲ ಅಂತ ಹೇಳಿ ಸರಿ ಅನ್ಸುತ್ತೆ ಸರ್ ನಿಮಗೆ? ಯಾವುದೋ ವಿಚಾರ ಅಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ, ಒಳಗೆ ಅದೇನಿದ್ರು ಪಕ್ಷದ ನಾಲ್ಕು ಭಾಗದೊಳಗೆ ಮಾತಾಡ್ಬೇಕು. ಅಲ್ಲ ಸರ್, ಈಗ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ವಿಜಯೇಂದ್ರ ಬಿಜೆಪಿಗೆ ಅಧ್ಯಕ್ಷ ಆಗಕ್ಕೆ ಅವರು ಅಲ್ಲ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಯಾಕಂದ್ರೆ ಎರಡೆರಡು ಗುಂಪುಗಳಾಗಿದಾವಂತ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಏನೇ ಇದ್ರು ಪಕ್ಷದ ಏನೇ ವಿಷಯ ಇದ್ರೂ ಕೂಡ ನಾವು ಪಕ್ಷದ
ಚೌಕಟ್ಟಿನೊಳಗೆ ಮಾತಾಡ್ಬೇಕಾಗ್ತದೆ. ಎಲ್ಲ ನಾಯಕರು ಒಂದಾದರೆ ಒಂದು ಹೋರಾಟಕ್ಕೆ ಒಂದು ಇದು ಇರ್ತೈತಂತ, ಒಂದು ಏನಾದರೂ ಒಂದು ಕಳೆ ಇರ್ತೈತಂತ. ಬಟ್ ಅದಕ್ಕೆ ಎರಡೆರಡು ಭಾಗ ಆಗಿರೋದ್ರಿಂದ ಬಿ ಜೆ ಪಿಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ. ಏನೈತೆ ಅದನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ ಪಕ್ಷದ ಒಳಗೆ ಡಿಸ್ಕಷನ್ ಮಾಡಿ ಬಗೆಹರಿಸೋಕೆ ಪ್ರಯತ್ನ ನಾವು ಭಾಗವಹಿಸ್ತೀರಿ ಸರ್ ರ್ಯಾಲಿಗೆ? ನಾವು ಯಾವುದು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಕರೆದಿದ್ದಾರಲ್ಲ, ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡೇನಿ. ಇವೆಲ್ಲ ಐತಲ್ರಿ ನಿಮ್ಮ ಡಿಸ್ಕಷನ್ ಮಾಡೋದಲ್ಲ. ಅವರು ಇಲ್ಲಿ ಪಕ್ಷ ಸಂಘಟನೆ ಇರ್ಬೋದು ಸರ್, ಪಾದಯಾತ್ರೆ ಇಲ್ಲಿ ಉತ್ತರ ಕರ್ನಾಟಕದ ವಿಚಾರ ನಾವು ಕೂಡ ಹೋಗ್ಬೋದು. ನಾವು ಏನೇ ಇದ್ರೆ ನಾನು ಪಕ್ಷದ ಹೋಗಿ ಮಾತಾಡ್ತೇನೆ. ನನಗಿಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಸರ್. ಇದು ಬಿಜೆಪಿಯಲ್ಲಿ ಪದೇ ಪದೇ ಆಗ್ತಾ ಇದೆ ಅಂತ ಈ ರೀತಿ ಅವರು ಕ್ರಿಸ್ತನ ಪಕ್ಷ ಅಂತ ಹೇಳ್ಕೊಂಡು ಎಲ್ಲ ಪಕ್ಷದಾಗೂ ಇದ್ದಾವ್ರಿ, ಎಲ್ಲ ಪಕ್ಷದಾಗೂ ಹೆಚ್ಚು ಕಡಿಮೆ ಇದ್ದಾವೆ. ಕಾಂಗ್ರೆಸ್ದಾಗ ನೀವು ನೋಡ್ತಿರಲ್ಲ, ಒಂದಿನ ಸತೀಶ್ ಜಾರಕಿಹೊಳಿ ಅವ್ರ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದು ದಿನ ಪರಮೇಶ್ವರರು ಯಾಕೆ ಆಗಬಾರ್ದು ಅಂತ ಐತಿ. ಆಮೇಲೆ ಈಗ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು. ಸರ್, ಈ ಮೂಡಾ ವಿರುದ್ಧ ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ಹೋರಾಟ ಹೆಂಗಿರುತ್ತೆ? ಮೂಡಾ ವಿರುದ್ಧ ಈಗ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ. ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ. ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ, ಕಾನೂನಿನ ಪ್ರಕಾರ ಅದ್ರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂತೇಳಿ. ಹಾಗಾಗಿ ಅದ್ರ ಪ್ರಕಾರ ಅವರು ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಇದೆ. ಕಾಂಗ್ರೆಸ್ ಕೂಡ ಅವ್ರ ವಿರುದ್ಧವಾಗಿ ಹೋಗ್ತಾ ಇದೆ ಸರ್, ದಿನನಿತ್ಯ ಪ್ರತಿಭಟನೆಗಳಾಗ್ತಿದೆ ರಾಜ್ಯಾದ್ಯಂತ ರಾಜ್ಯಪಾಲರ ನಡೆಗೆ. ನೋಡ್ರಿ, ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ, ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ, ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು. ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ. ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವ್ರು ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸು ಮಂದಿಗೊಂದು ರೂಲ್ಸ್ ಅಂತಂದ್ರೆ ಹೆಂಗೆ ಆಕೈತಿ? ಸಭೆ ಆಗಿದೆ ಗುಪ್ತಲ್ಲಿ ಏನು ಓಪನ್ ಸಭೆನೇ ಆಗೈತೆ. ಹಾಂ, ಇದ್ರ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ನಾವು ಮಾತಾಡುವಂಥ ಅವಶ್ಯಕತೆ ಐತಿ. ಯತ್ನಾಳ್ ಅವರಾಗಲಿ ಅಥವಾ ಜಾರಕಿಹೊಳಿ ಅವರಾಗಲಿ, ಉಳಿದವ್ರು ಸಿದ್ದೇಶ್ವರು, ಇವರು ಏನೇನು ಇಶ್ಯೂ ಅದಾವಲ್ಲ, ಸ್ವಲ್ಪ ಇಶ್ಯೂಸ್ ಬಗ್ಗೆ ಪಕ್ಷದ ಒಳಗೆ ಕೂತ್ಕೊಂಡು ಮಾತಾಡುವಂಥ ಅವಶ್ಯಕತೆ ಐತಿ. ಸೊ ಹಾಗಾಗಿ ಇಲ್ಲಿ ಟಿ ವಿ ಒಳಗೆ ಅದ್ರ ಬಗ್ಗೆ ಏನು ಹೇಳೋದಿಲ್ಲ. ನಾವು ಮುಚ್ಚಿದ ಬಾಗಿಲಿನೊಳಗೆ ಒಳಗೆ ಕೂತ್ಕೊಂಡು ಅದ್ರ ಬಗ್ಗೆ ಮಾತಾಡ್ತೀವಿ. ನಾಯಕರ ಪ್ರತಿಯೊಬ್ಬ ಇದ್ದೇ ಹೇಳ್ತೀರಿ, ಅವರು ಯಾವುದೇ ರೀತಿಯಾಗಿ ಆ ರೀತಿ ಹೊಂದಾಣಿಕೆನೇ ಇಲ್ಲ ಸರ್. ಈಗ ರಾಜ್ಯ ನಾಯಕರು ಒಪ್ಪುತ್ತಾ ಇಲ್ಲ, ನಿಮ್ಮ ಬಿ ಜೆ ಪಿಯಲ್ಲೂ ಕೂಡ ಸರಿ ಇಲ್ಲ. ಹಾಗಿಲ್ಲ, ಈಗ ಒಂದು ಪಕ್ಷದ ಮೇಲೆ ಬೇರೆ ಬೇರೆ ವಿಚಾರ ಇದ್ದೇ ಇರ್ತಾವೆ. ಅದ್ರಾಗ ಅವ್ರು ಹೇಳುವಂಥ ವಿಚಾರಗಳ ಸ್ವಲ್ಪ ವಿಷಯಗಳು ಸರಿ ಅದಾವೆ. ಯಾಕಂದ್ರೆ ಡಿಸ್ಕಷನ್ ಆಗಬೇಕು, ಹೆಚ್ಚು ವೈಡರ್ ಡಿಸ್ಕಷನ್ ಆಗಬೇಕು ಈ ರೀತಿ. ಅದಕ್ಕೆ ಆದ್ರೆ ಅವನ್ನೆಲ್ಲ ಓಪನ್ ಆಗಿ ಡಿಸ್ಕಷನ್ ಇಲ್ಲೇ ನಿಮ್ಮ ಮುಂದೆ ಹೇಳುವಂಗಿಲ್ಲ. ಇಲ್ಲಿ ಏನಿದ್ದು ಅದು ಒಳಗೆ ಅದ್ರ ಬಗ್ಗೆ ಚರ್ಚೆ ಮಾಡ್ತೀವಿ. ಎಲ್ಲವೂ ಸರಿ ಇಲ್ಲ ಅಂತ ನಡಿಗೆ ಸರಿ ಅನ್ಸುತ್ತೆ ಸರ್ ನಿಮಗೆ? ಯಾವುದೋ ವಿಚಾರ ಅಲ್ಲಿ ನಾವು ಇಲ್ಲೇ ಮಾತಾಡೋದಲ್ಲ, ಒಳಗೆ ಅದೇನಿದ್ರು ಪಕ್ಷದ ನಾಲ್ಕು ಭಾಗದೊಳಗೆ ಮಾತಾಡ್ಬೇಕು. ಅಲ್ಲ ಸರ್, ಈಗ ರಮೇಶ್ ಜಾರಕಿಹೊಳಿ ಹೇಳ್ತಾರೆ ವಿಜಯೇಂದ್ರ ಬಿಜೆಪಿಗೆ ಅಧ್ಯಕ್ಷ ಆಗಕ್ಕೆ ಅವ್ರು ಅಲ್ಲ ಅಂತ ಹೇಳ್ತಾರೆ ರಮೇಶ್ ಜಾರಕಿಹೊಳಿ. ಯಾಕಂದ್ರೆ ಎರಡೆರಡು ಗುಂಪುಗಳಾಗಿದಾವಂತ. ಇದ್ರ ಬಗ್ಗೆ ನಾನು ಕಮೆಂಟ್ ಮಾಡೋದಿಲ್ಲ. ಯಾಕಂದ್ರೆ ಏನೇ ಇದ್ರು ಪಕ್ಷದ ಏನೇ ವಿಷಯ ಇದ್ರೂ ಕೂಡ ನಾವು ಪಕ್ಷದ ಚೌಕಟ್ಟಿನೊಳಗೆ ಮಾತಾಡ್ಬೇಕಾಗ್ತದೆ. ಎಲ್ಲ ನಾಯಕರು ಒಂದಾದರೆ ಒಂದು ಹೋರಾಟಕ್ಕೆ ಒಂದು ಇದು ಇರ್ತೈತಂತ, ಒಂದು ಏನಾದರೂ ಒಂದು ಕಳೆ ಇರ್ತೈತಂತ. ಬಟ್ ಅದಕ್ಕೆ ಎರಡೆರಡು ಭಾಗ ಆಗಿರೋದ್ರಿಂದ ಬಿ ಜೆ ಪಿಲಿ ಎಲ್ಲವೂ ಸರಿ ಇಲ್ಲ ಅಂತ ಹೇಳ್ತಾರೆ. ಏನೈತೆ ಅದನ್ನೆಲ್ಲ ಬಗೆಹರಿಸೋಕೆ ಪ್ರಯತ್ನ ಪಕ್ಷದ ಒಳಗೆ ಡಿಸ್ಕಷನ್ ಮಾಡಿ ಬಗೆಹರಿಸೋಕೆ ಪ್ರಯತ್ನ. ನಾವು ಭಾಗವಹಿಸ್ತೀರಿ ಸರ್ ರ್ಯಾಲಿಗೆ? ನಾವು ಯಾವುದು ರಮೇಶ್ ಜಾರಕಿಹೊಳಿ ಅವರು ಯತ್ನಾಳ್ ಅವರು ಕರೆದಿದ್ದಾರಲ್ಲ, ಅದ್ರ ಬಗ್ಗೆ ನಾ ಪೇಪರ್ದಾಗ ನಾನು ನೋಡೇನಿ. ಇವೆಲ್ಲ ಐತಲ್ರಿ ನಿಮ್ಮ ಡಿಸ್ಕಷನ್ ಮಾಡೋದಲ್ಲ. ಅವರು ಇಲ್ಲಿ ಪಕ್ಷ ಸಂಘಟನೆ ಇರ್ಬೋದು ಸರ್, ಪಾದಯಾತ್ರೆ ಇಲ್ಲಿ ಉತ್ತರ ಕರ್ನಾಟಕದ ವಿಚಾರ ನಾವು ಕೂಡ ಹೋಗ್ಬೋದು. ನಾವು ಏನೇ ಇದ್ರು ನಾನು ಪಕ್ಷದ ಹೋಗಿ ಮಾತಾಡ್ತೇನೆ. ನನಗಿಲ್ಲಿ ಪಬ್ಲಿಕ್ಲಿ ಅದ್ರ ಬಗ್ಗೆ ಮಾತಾಡೋದಿಲ್ಲ ಸರ್. ಇದು ಬಿಜೆಪಿಯಲ್ಲಿ ಪದೇ ಪದೇ ಆಗ್ತಾ ಇದೆ ಅಂತ ಈ ರೀತಿ ಅವರು ಕ್ರಿಸ್ತನ ಪಕ್ಷ ಅಂತ ಹೇಳ್ಕೊಂಡು ಎಲ್ಲ ಪಕ್ಷದಾಗೂ ಇದ್ದಾವ್ರಿ, ಎಲ್ಲ ಪಕ್ಷದಾಗೂ ಹೆಚ್ಚು ಕಡಿಮೆ ಇದ್ದಾವೆ. ಕಾಂಗ್ರೆಸ್ದಾಗ ನೀವು ನೋಡ್ತಿರಲ್ಲ, ಒಂದಿನ ಸತೀಶ್ ಜಾರಕಿಹೊಳಿ ಅವ್ರ ಮುಂದಿನ ಮುಖ್ಯಮಂತ್ರಿ ನಾವು ಯಾಕೆ ಆಗಬಾರ್ದು ಅಂತ ಹೇಳ್ತಾರೆ, ಇನ್ನೊಂದು ದಿನ ಡಿ ಕೆ ಶಿವಕುಮಾರ್ ಅವರು ಹೇಳ್ತಾರೆ, ಇನ್ನೊಂದು ದಿನ ಪರಮೇಶ್ವರರು ಯಾಕೆ ಆಗಬಾರ್ದು ಅಂತ ಐತಿ. ಆಮೇಲೆ ಈಗ ಎಲ್ಲ ಪಕ್ಷದಾಗೂ ಇದ್ದೇ ಇರೋದು. ಸರ್, ಈ ಮೂಡಾ ವಿರುದ್ಧ ಮತ್ತೇನಾದರೂ ಮುಂದಿನ ದಿನಗಳಲ್ಲಿ ಹೋರಾಟ ಹೆಂಗಿರುತ್ತೆ? ಮೂಡಾ ವಿರುದ್ಧ ಈಗ ಆಲ್ರೆಡಿ ಒಂದು ಹಂತದ ಹೋರಾಟ ಆಗೈತಿ. ಈಗ ಎರಡನೇ ಹಂತದ ಹೋರಾಟ ರಾಜ್ಯಪಾಲರ ಅಂಕಣದಾಗ ಐತಿ. ಈಗ ನಮ್ಗೆಲ್ಲರದು ವಿನಂತಿ ಐತಿ ರಾಜ್ಯಪಾಲರಿಗೆ, ಕಾನೂನಿನ ಪ್ರಕಾರ
ಅದ್ರ ಸರಿಯಾದ ಕ್ರಮ ಅವ್ರು ತೆಗೆದುಕೊಳ್ಬೇಕಂತೇಳಿ. ಹಾಗಾಗಿ ಅದ್ರ ಪ್ರಕಾರ ಅವರು ಕ್ರಮ ತೆಗೆದುಕೊಳ್ತಾರಂತ ನಂಗೆ ಭರವಸೆ ಇದೆ. ಕಾಂಗ್ರೆಸ್ ಕೂಡ ಅವ್ರ ವಿರುದ್ಧವಾಗಿ ಹೋಗ್ತಾ ಇದೆ ಸರ್, ದಿನನಿತ್ಯ ಪ್ರತಿಭಟನೆಗಳಾಗ್ತಿದೆ ರಾಜ್ಯಾದ್ಯಂತ ರಾಜ್ಯಪಾಲರ ನಡೆಗೆ. ನೋಡ್ರಿ, ಹಿಂದೆ ಹಂಸರಾಜ್ ಭಾರದ್ವಾಜ್ ಅವರು ಯಡಿಯೂರಪ್ಪನವ್ರ ವಿರುದ್ಧ ಆಪಾದನೆ ಒಂದು ಪ್ರೈವೇಟ್ ಕಂಪ್ಲೇಂಟ್ ಬಂದಾಗ ಎಕ್ಸ್ಪ್ಲನೇಷನ್ ಕೂಡ ಕೇಳಿಲ್ಲ, ನೋಟಿಸ್ ಕೂಡ ಕೊಡುವಂಥ ಕೆಲಸ ಮಾಡಲಿಲ್ಲ, ಇಮಿಡಿಯೇಟ್ಲಿ ಪ್ರಾಸಿಕ್ಯೂಷನ್ನೇ ಮಾಡಿಸಿದರು. ಇವತ್ತೈತಲ್ಲ ಈಗಿನ ನಮ್ಮ ಇರುವಂಥ ರಾಜ್ಯಪಾಲರು ಅವರು ಎಕ್ಸ್ಪ್ಲನೇಷನ್ ಕೇಳಿದ್ದಾರೆ, ಅದಕ್ಕೆ ಎಕ್ಸ್ಪ್ಲನೇಷನ್ನ ಸಿದ್ದರಾಮಯ್ಯನವ್ರು ಕೊಟ್ಟಾರ. ಆ ಎಕ್ಸ್ಪ್ಲನೇಷನ್ ಸ್ಯಾಟಿಸ್ಫ್ಯಾಕ್ಷನ್ನ ಆತಂದ್ರೆ ಪ್ರಶ್ನೆ ಇಲ್ಲ. ಆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ ಅಂತಂದ್ರೆ ಪ್ರಾಸಿಕ್ಯೂಷನ್ಗೆ ಅಥವಾ ಬೇರೆ ಯಾವುದೇ ರೀತಿ ಕಾನೂನಿಂದ ಏನು ಕ್ರಮ ತೆಗೆದುಕೊಳ್ಬೇಕು ಅದನ್ನು ತೆಗೆದುಕೊಳ್ತಾರೆ. ಇವರು ಕಾಂಗ್ರೆಸ್ದವರು ತಮಗೊಂದು ರೂಲ್ಸು ಮಂದಿಗೊಂದು ರೂಲ್ಸ್ ಅಂತಂದ್ರೆ ಹೆಂಗೆ ಆಕೈತಿ?